ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ನೋಡಿ, ಒಂದು ಬೈಟಿಗೆ ಸಿಗುವ ಹಾಗೆ. ತವಾ ಫ್ರೈ ಉಂಟಲ್ಲ, ಅದು ತುಂಬ ಚೆಂದ ಆಗ್ತದೆ. ಖುಷಿಯಾಗಿದೆಯಪ್ಪ ನೀವು ಪತ್ರೊಡೆ ಅಂದರೆ ಜೀವ. ಅಯ್ಯೋ, ಕಾಲು ನೋವು ಅದಕ್ಕೆ. ನಂದನಗಳ ಹತ್ರ ಬಂದಿದ್ದೆ. ಇಲ್ಲಿ ನೋಡಿ, ಅಂತರ್ಜಾಲ ಮೇಲಿಂದ ಇಟ್ಟಿದ್ದಾನೆ. ಯಾಕಂದರೆ ಯಾರಾದರೂ ಕೊಡ್ತಾರೆ ಅಂತ ಬೊಂಡ. ಮೊದಲು ಯಾರು ಹೀಗೆ ಇದ್ರು, ಪಡಿ ಇದ್ದ ಅನಿಸ್ತದೆ. ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓಂ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೊಂದು ಸ್ವಲ್ಪ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಹಾಲು ಕೊಟ್ಟು ಡೈರಿಯಿಂದ ಬಂದು ಪಕ್ಕ ಕೂದಲೆಲ್ಲ ಬಾಚಿ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಯಾಕಂದರೆ ನಿನ್ನೆ ನಾವು ಪತ್ರೊಡೆಗೆ ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ಇವಾಗ ಕಂಪ್ಲೀಟ್ ಮಾಡಬೇಕು. ಅಂದರೆ ಅದನ್ನು ಕಡ್ದು ಕಟ್ ಮಾಡಿ ಬೇಯಿಸಿ ಮತ್ತು ಪತ್ರೊಡೆ ರೆಡಿ ಮಾಡಬೇಕು. ಹಾಗಾಗಿ ಬನ್ನಿ ಹೋಗುವ, ಲೆಟ್ಸ್ ಗೋ. ಇದು ನಿನ್ನೆ ನೈಟ್ ಒಲೆಯಲ್ಲಿ ಚೆಂದ ಬೆಂದಿದೆ. ನೋಡುವ ಹೇಗಾಗಿದೆ ಅಂತ. ಹೇಗಾಗಿದೆ ಅಂದರೆ ಚೆಂದ ಬೆಂದಿರ್ತದೆ. ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಸಾಂಬಾರಲ್ಲಿ ಬೇಯಿಸಬೇಕು. ಈಗ ನಾನು ಇದಕ್ಕೆ ಹುಳಿ ತಾಗಿದೆ ಅಂತ ನೋಡಲಿಕ್ಕೆ ಬಂದದ್ದು. ಒಂದು ವೇಳೆ ಇದಕ್ಕೆ ಹುಳಿ ತಾಗಲಿಲ್ಲ ಅಂದರೆ ನಾನು ಸಾಂಬಾರಿಗೆ ಒಂದು ಸ್ವಲ್ಪ ಹುಳಿ ಹಾಕ್ಕೊಳ್ಬೇಕಾಗ್ತದೆ ಅಂತ ಅಪ್ಪ ಹೇಳಿದರು. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಉಂಟಲ್ಲ. ಅಂತೂ ಅನುಷಾ ಪತ್ರೊಡೆ ಮಾಡಿದ್ಲು. ಎಂತ ಹೇಳ್ತೀರಿ ಗೈಸ್? ಈಗ ಪತ್ರೊಡೆಗೆ ಸಾಂಬಾರು ಬೇಕಲ್ಲ, ಹಾಗೆ ಅದನ್ನು ಮಾಡ್ತಾಯಿದ್ದೇನೆ. ಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ, ಹುಳಿ. ಅಲ್ಲಿಗೆ ಹುಳಿ ತಾಗಲಿಲ್ಲ, ಅದಕ್ಕೆ ಇಲ್ಲಿ ಹುಳಿ ಸೇರಿಸ್ಕೊಳ್ತಿದ್ದೇನೆ ನಾನು. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿದ್ದನ್ನು ಹೀಗೆ ಕುದಿಸ್ಕೊಳ್ಬೇಕು ಉಪ್ಪು ಹಾಕಿ. ನಾನು ಅದು ಉಂಟಲ್ಲ ಹೊಯ್ದಿಟ್ಟದು, ನಿನ್ನೆ ಬಾಳೆಲೆಯಲ್ಲಿ ಮಡಿಸಿಟ್ಟದು, ಅದನ್ನು ಸ್ಮಾಲ್ ಪೀಸ್ ಮಾಡಿ ಕಟ್ ಮಾಡಬೇಕು. ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ನೋಡಿ, ಒಂದು ಬೈಟಿಗೆ ಸಿಗುವ ಹಾಗೆ. ಇದಕ್ಕಿಂತ ದೊಡ್ಡದು ಕೂಡ ಮಾಡ್ತಾರೆ. ಇನ್ನು ಕೆಲವರು ಪತ್ರೊಡೆ ಹೇಗೆ ಅಂತೇಳಿದರೆ ಎಲೆಯಲ್ಲಿ ಸಾರಿಸಿ ಆಮೇಲೆ ಅದನ್ನು ತವಾ ಫ್ರೈ ಮಾಡಿ ತಿಂತಾರೆ. ನಮ್ಮ ಅಪ್ಪನಿಗೆ ಅದು ಇಷ್ಟ ಅಲ್ಲ, ಹಾಗಾಗಿ ಕಡ್ದು ಹಾಕಿ ಆಗಬೇಕು ಅಂತ ಹೇಳಿದ್ದಕ್ಕೆ ಹೀಗೆ ಮಾಡ್ತಿರೋದು. ನನಗೆ ಅದು ಇಷ್ಟ, ಸಾರಿಸಿ ಮಾಡೋದು. ಅದನ್ನು ಅಚ್ಚೊಕ್ಕನ ಹತ್ರ ತರಲಿಕ್ಕೆ ಹೇಳಿದ್ದೇನೆ ನಾನು. ಇದು ಆಲ್ಮೋಸ್ಟ್ ಕುದೀತಾ ಬಂತು. ಇದು ಇನ್ನೂ ಸ್ವಲ್ಪ ಆದ ಹಾಗೆ ಅದು ಕಟ್ ಮಾಡಿದ್ದಾನೆ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಆಯಿತು. ಇನ್ನು ಇದು ಸ್ವಲ್ಪ ಕುದಿ ಬರಬೇಕು. ಅಂದರೆ ಈ ರಸದಲ್ಲಿರುವ ಹುಳಿ, ಖಾರ ಎಲ್ಲ ಕೂಡ ಇದು ಎಳ್ಕೊಳ್ಬೇಕು. ಆಮೇಲೆ ಪತ್ರೊಡೆ ರೆಡಿ. ಆ್ಯಕ್ಚುಲಿ ತವಾ ಫ್ರೈ ಉಂಟಲ್ಲ, ಅದು ತುಂಬ ಚೆಂದ ಆಗ್ತದೆ. ನಮಗೆ ಇಷ್ಟೇ ಎಲೆ ಸಿಕ್ಕಿದ್ದು. ಇನ್ನು ಅಚ್ಚೋಕನ ಮನೆಯಲ್ಲಿ ಉಂಟು, ಅವಳು ತಂದಳು ನಾಡಿದ್ದು ನನಗೆ. ಫೈನಲಿ ಪತ್ರೊಡೆ ರೆಡಿ ಆಯಿತು. ಈಗ ಅಪ್ಪನಿಗೆ ಸರ್ವ್ ಮಾಡುವ. ಅವರು ಕಣ್ಣ ಚಾ ಹಿಡಿದು ಕಾಯ್ತಾ ಇದ್ದಾರೆ. ಮೇವು ಹೇಳಿ. ಖುಷಿಯಾಗಿದೆಯಪ್ಪ ನೀವು ಪತ್ರೊಡೆ ಅಂದರೆ ಜೀವ. ನಾಳಿದ್ದು ಅಕ್ಕ ಸಹ ಮಾಡಿ ತರ್ತೇನೆ ಅಂತ ಹೇಳಿದ್ದಾಳೆ. ನಾವು ಇವರನ್ನು ಬಿಡಲಿಕ್ಕೆ ಬಂದೆವು. ಇಲ್ಲಿ ನೀರು ನೋಡಿ ಅಂತೆ. ಈ ಕಡೆಯಿಂದ ಸಹ ನೀರು ಬೀಳೋದು, ಆ ಕಡೆಯಿಂದ ಸಹ ನೀರು ಬೀಳೋದು. ಇದು ಹೊಳೆಗೆ ಹೋಗ್ತದೆ ನೆಕ್ಸ್ಟ್ ಇಲ್ಲಿಂದ ನೀರು. ಇದು ಅಂತರ್ಜಲ ಹೇಳ್ತೇವಲ್ಲ ಅದು. ಎಷ್ಟು ಚಂದ ಉಂಟಲ್ಲ. ನಾವು ದನ ಕಟ್ಟಿದಲ್ಲಿರುವ ಪ್ಲೇಸ್ ಇದು. ಮೊನ್ನೆ ನೀರು ಬಂತಲ್ಲ, ತುಂಬ ಎತ್ತರದಲ್ಲಿ ಉಂಟು ಇದು. ಕೆಳಗೆ ಹೊಳೆ, ಇಷ್ಟು ಮೇಲೆ ನೀರು ಬಂದಿದೆ ಅಂತ ಅಪ್ಪ ಹೇಳೋದು. ಇಲ್ಲಿ ನೋಡಿ, ಕಸ ಕಡ್ಡಿ ಎಲ್ಲ ಹೊಂದುದು ಹಾಗೆ ಅಂತೆ. ಇಲ್ಲಿ ನೀರು ನೋಡಿ, ಇದು ಅಂತರ್ಜಲ. ಎಷ್ಟು ಕ್ಲಿಯರ್ ವಾಟರ್ ಉಂಟು ನೋಡಿ ಅಂತೆ. ಕ್ಲಿಯರ್ ವಾಟರ್. ಅಲ್ಲಿ ಮೇಲಿಂದೆಲ್ಲ ಇಳಿದು ಬರೋದು, ಇಲ್ಲಿ ಸ್ಟಾಕ್ ಆಗೋದು. ಇಲ್ಲಿಂದ ಸೈಡಿಂದಾಗಿ ಕಣಿ ಉಂಟು, ಅದು ಹೊಳೆಗೆ ಹೋಗ್ತದೆ. ದನಗಳನ್ನೆಲ್ಲರನ್ನು ಸಹ ಹೊರಗೆ ಕಟ್ಟಿ ಅಲ್ಲಿ ಹೊಳೆ ಎಲ್ಲ ನೋಡಿ ಅಪ್ಪನ ಹತ್ರ ಒಂದೆರಡು ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೇವೆ. ಎಂತಂತ ಹೇಳಿದ್ರೆ, ಇವತ್ತು ನನಗೆ ಸೊಸೈಟಿಗೆ ಹೋಗ್ಲಿಕ್ಕೆ ಉಂಟು. ಅಪ್ಪಂದದು ಕೃಷಿ ಎಂಥದ್ದು
ಕೃಷಿ ಪತ್ತಿನ ಸ್ವಸಹಾಯ ಸಂಘ ಉಂಟಲ್ಲ, ಅಲ್ಲಿ ಹೋಗ್ಲಿಕ್ಕೆ ಉಂಟು. ಅದು ಅವ್ರದ್ದೊಂದು ಬುಕ್ ಉಂಟಲ್ಲಿ, ಅದು ಎಂಟ್ರಿ ಮಾಡಿಸ್ಕೊಂಡು ಬರಲಿಕ್ಕೆ ಉಂಟು. ಮತ್ತು ತೋಟಕ್ಕೆ ಮದ್ದು ಬಿಡ್ತೇವಲ್ಲ, ಬೋರ್ಡೋ ದ್ರಾವಣ, ಅದು ಸುಣ್ಣ ಮತ್ತು ಮಾಲ್ತುತ್ತು ತಗೊಂಡು ಬರಲಿಕ್ಕೆ ಉಂಟು. ಮತ್ತು ಇವತ್ತು ಮಳೆ ಇಲ್ಲ, ಹಾಗಾಗಿ ನಾನು ಹೋಗಿ ಬರ್ಬೋದು. ನೋಡುವ. ಹೊರಟಾಯಿತು ಗೈಸ್, ಇನ್ನು ಸೀದಾ ಹೋಗೋದು. ಮಳೆ ಒಂದಿಲ್ಲ, ನಾನು ಅಲ್ಲಿ ತನಕ ಹೋಗಿ ಇಲ್ಲಿ ಬರೋ ತನಕ ಮಳೆ ಬರಲಿಲ್ಲ ಆದರೆ ಸಾಕು ಅಂತಿದ್ದೇನೆ. ಯಾಕಂತೇಳಿದರೆ ಸುಣ್ಣ ತಗೊಂಡು ಬರೋದಲ್ಲ, ಅದು ಒದ್ದೆ ಆಗಬಾರ್ದು, ಹಾಳಾಗ್ತದೆ ಮದ್ದು ಬಿಡಲಿಕ್ಕೆಲ್ಲ, ಅದಕ್ಕೆ. ಮತ್ತು ನಂಗೆ ರೈನ್ ಕೋಟ್ ಹಾಕ್ಕೊಂಡು ಇದು ಸೂಡಿ ಕಟ್ಕೊಳ್ಬೇಕು, ಕೂದಲನ್ನು ಬಿಡಲಿಕ್ಕಾಗೋದಿಲ್ಲ. ಹಾಗೆ ಹೋಗಿ ಬರೋ. ಮಳೆ ಬರೋದಿಲ್ಲ ಅಂತ ಅನ್ನಿಸ್ತದೆ, ನೋಡುವ. ಅಯ್ಯೋ, ಕಾಲು ನೋವು ಅದಕ್ಕೆ. ಶುಭಮ್ಮ, ಕಾಪರ್ ಬ್ಲೂ ತಗೊಂಡೆ. ಇದು ಮೈಲ್ ಸುತ್ತು ಅಂತ ಹೇಳಿದ್ರೆ, ಮೈಲ್ ತುತ್ತು ಅಂತ ಹೇಳಿದ್ರೆ ಇದೆ ಶರ್ಟು. ಆಯಿತು, ನಾನು ಬಂದ ಸೊಸೈಟಿದು ಕೆಲಸ ಆಯಿತು. ಮತ್ತು ಇವಾಗ ಸುಣ್ಣ ತೊಗೊಂಡು ಬರಲಿಕ್ಕೆ ಹೇಳಿದ್ರಲ್ಲ ಅಪ್ಪ, 30 kg, ಅದು ಅವರು ಪ್ಯಾಕ್ ಮಾಡ್ತಾಯಿದ್ದಾರೆ. ಅದಾದರೆ ತೊಗೊಂಡು ಸೀದಾ ಮನೆಗೆ ಹೋಗೋದು. ಸಂಗೀತಕ್ಕ ಇದ್ದಾರೆ ಅಂತ ನೋಡಿದೆ, ಅವರಿಲ್ಲ. ಅವರು ನಾಳೆ ನಾಡಿದ್ದು ಸಿಗ್ಬೋದು ನನಗೆ, ನೋಡುವ. ನಾನು ದನಗಳ ಹತ್ರ ಬಂದಿದ್ದೆ. ಇಲ್ಲಿ ನೋಡಿ, ಅಂತರ್ಜಲ ಮೇಲಿಂದ ಇಳಿದು ಬರ್ತದಲ್ಲ ಕಾಡಿಂದೆಲ್ಲ, ಅಲ್ಲಿಂದ ನೀರು ಕುಡಿತಾ ಇದ್ದಾಳೆ. ಅಲ್ಲಿ ಮೇಲಿಂದೆಲ್ಲ ನೀರು ಇಳಿದು ಬರೋದು, ಅದು ಅಲ್ಲಿ ಆಚೆ ಕಣಿಗೆ ಹೋಗ್ತದೆ. ಮತ್ತು ತೋಟದಲ್ಲಿ ಸೋಗೆ ಕಡಿಲಿಕ್ಕೆ ಇತ್ತಾಯ್ತಾ, ಸುಮಾರು ಸಮಯ ಆಯಿತು. ತೋಟ ಕ್ಲೀನ್ ಮಾಡೋದೆ ಅಂದರೆ ಸೋಗೆ ಕಡಿತಾ ಇರಬೇಕಾಗ್ತದೆ. ಬೇಸಿಗೆಯಲ್ಲಿ ಸೋಗೆ ನಾವು ಕಡಿತಿದ್ವಲ್ಲ ಹಾಳೆಗೆ, ಹಾಗೆ ಕಡಿಯೋದು ಸುಮಾರು ಸಮಯ ಆಗಿತ್ತು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಅದರಲ್ಲಿ ಸಿಗೋ ಅಡಿಕೆ ಎಲ್ಲ ಹೆಕ್ತಾ ಸುಮಾರು ಹೊತ್ತಾಯಿತು. ಈಗ ದನಗಳ ಹತ್ರ ಒಮ್ಮೆ ಬಂದೆ, ಇವರನ್ನೊಂದು ಬದಲಿಸಿ ಮತ್ತು ಊಟಕ್ಕೆ ಹೋಗ್ಬೋದು ಅಂತ. ಇವಳನ್ನು ಬದಲಿಸಿ ಆಯಿತು. ಅವಳನ್ನೊಬ್ಬಳನ್ನೇ ಕಟ್ಟಿದ್ದು, ಅವಳಲ್ಲಿದ್ದಾಳೆ ಮಂಗಳಗೌರಿ. ಇಬ್ಬರನ್ನು ಬಿಟ್ಟರೆ ಇಬ್ಬರು ಎಲ್ಲೆಲ್ಲಿಗೆ ಹೋಗ್ತಾರೆ ಸುತ್ತಾಡಿಕೊಂಡು, ಮತ್ತು ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಅವಳನ್ನೊಬ್ಬಳನ್ನು ಕಟ್ಟಿದರೆ ಇವಳು ಎಲ್ಲಿ ಹೋಗೋದಿಲ್ಲ. ಅದಕ್ಕೆ ಬಾಬು ಉಂಟು. ರಸ್ಕ್ ಬೋರ್ ಆಯ್ತದೆ ಇದಕ್ಕೆ, ಅವ್ರಿಗೆ ಚಕ್ಕುಳಿ ತಿನ್ನೋದು ಅವ್ರೀಗ. ಅವ್ರಿಗೆ ಹಾಕಿ ಆಯ್ತಾಗಲೇ ಕರ್ಕೊಂಡು ಬಂದೆ. ನಾನು ಇಲ್ಲಿ ಕಟ್ಟಿದ್ದೇನೆ, ಇಲ್ಲೆಲ್ಲ ಹುಲ್ಲು ಉಂಟಲ್ಲ ತಿನ್ನಲಿ ಅಂತ. ಅವಳಲ್ಲಿದ್ದಾಳೆ ಗೌರಿ. ಇನ್ನು ನಾನು ಹುಲ್ಲಿಂದ ಬಂದು ಇವರನ್ನು ಕಟ್ಟಿ ಹಾಕೋದು ಹಟ್ಟಿಗೆ. ಕುಡ್ದಾಗಿ ದನಗಳನ್ನು ಕರ್ಕೊಂಡು ಬಂದು ಅಲ್ಲಿ ಮನೆ ಹತ್ರ ಕಟ್ಟಿದ್ದೇನೆ, ಸ್ವಲ್ಪ ಹುಲ್ಲು ತಿನ್ನಲಿ ಅಂತ. ನಾನೀಗ ಒಂದು ಕಟ್ಟ ಹುಲ್ಲು ಬೇಗ ಮಾಡಿ ಅಪ್ಪನ ಹತ್ರ ಹೋಗಬೇಕು. ಅದು ಸೋಗೆ ಕಡಿತಾ ಇದ್ದಾರೆ ಅಪ್ಪ, ನಾನು ಸಹ ಒಂದು ಸ್ವಲ್ಪ ಹೆಲ್ಪ್ ಮಾಡುವಂತೆ. ನಾನು ಆವಾಗ ಹೋಗಿ ಒಂದು 2 hours ಅಷ್ಟು ಕೆಲಸ ಮಾಡಿದೆ, ಆದರೂ ಕೂಡ ಅದು ಕಂಪ್ಲೀಟೇ ಆಗಲಿಲ್ಲ. ಒಂದು 4 ದಿವಸ ಬೇಕಾಗ್ಬೋದಂತ ಇಡೀ ತೋಟ ಕ್ಲಿಯರ್ ಆಗಬೇಕು ಅಂತಂದರೆ, ಅಂದರೆ ಎಲ್ಲ ಕೆಲಸ ಮಾಡ್ತಾ ಹಾಗೆ ಹುಲ್ಲೊಂದು ಬೇಗ ಮಾಡಿ ಹೋದರೆ ಒಂದು ಸ್ವಲ್ಪ ಮಾಡ್ಬೋದು ಇವತ್ತು. ಬನ್ನಿ ಹುಲ್ಲು ಮಾಡಿ ಹೋಗುವ ಪಕ್ಕ. ಹುಲ್ಲಾಯಿತು, 15 minutesಲ್ಲಿ ಹುಲ್ಲಾಯಿತು. ಹುಲ್ಲು ತುಂಬ ಇದ್ದರೆ ಬೇಗ ಆಗ್ತದೆ, ಇನ್ನು ಇಲ್ಲೆಲ್ಲ ತುಂಬ ಉಂಟಲ್ಲ. ಆದರೆ ಎಂತ ಗೊತ್ತುಂಟ, ಮೊನ್ನೆ ಮಳೆ ಬಂದ ಮೇಲಿಂದ ತೋಟದ ಕೆಲವು ಕಡೆ ಎಲ್ಲ ನೀರೆಲ್ಲ ಹೋಗಿ ಕೆಸರೆಲ್ಲ ನಿಂತಿದೆ. ಆ ಹುಲ್ಲು ದನಗಳು ತಿನ್ನೋದಿಲ್ಲ, ಹೀಗೆ ಫ್ರೆಶ್ ಇದ್ದರೆ ಮಾತ್ರ. ಹುಲ್ಲಿಂದ ಬಂದು ಬರೋಷ್ಟರಲ್ಲೇ ಅಪ್ಪ ನೋಡಿ 2 ಬೊಂಡ ಕೊಯ್ದಿಟ್ಟಿದ್ದಾರೆ. ಹೇಳಿದರು ಬೊಂಡ ಕೊಯ್ದಿಟ್ಟಿದ್ದೇನೆ ಅಂತ. ಈಗ ನೋಡಿ ಅಪ್ಪನೇ ಕೊಯ್ದಿಡ್ತಾರೆ. ಮತ್ತು ಹೆವಿ ಕೆಲಸ ಇತ್ತು ತೋಟದ್ದು, ಹಾಳೆ ಕಡಿಲಿಕ್ಕೆ, ಸೌಗೆ ಎಲ್ಲ ಒತ್ತಾರೆ ಮಾಡಲಿ, ಅಡಿಕೆ ಹೆಕ್ಕಿ ಬಂದದ್ದು. ಈಗ ನಾನು ಬರೋಷ್ಟರಲ್ಲಿ ಅಪ್ಪ ಇದು ತೆಗೆದಿಟ್ಟಿದ್ದಾರೆ ನೋಡಿ, ಒಂದಂಗೆ ಒಂದು ಅಪ್ಪಂಗೆ. ಬೆಳಗ್ಗಿಂದ ಮಳೆ ಇರಲಿಲ್ಲ, ಈಗ 4:15 ಆಯಿತು ಸಂಜೆದ್ದು. ಈಗ ಗಾಳಿ ಶುರು ಆಯಿತು, ಲೈಟಾಗಿ ಮಳೆ ಸಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಮ್ಮದು ವರ್ಕ್ ಎಲ್ಲ ಆಯಿತು, ಇನ್ನು ಹೊರಗೋಗಿ ಮಾಡುವಂಥ ಕೆಲಸ ಎಂತ ಇಲ್ಲ. ನನ್ನ ಅಪ್ಪ ಬಚ್ಚಲಿಗೆ ಬೆಂಕಿ ಹಾಕೋದಾಯ್ತಾ.
ಇದು ಯಾವ ಸ್ಟೈಲಲ್ಲಿ ಬೆಂಕಿ ಹಾಕ್ತಾರೆ ನನಗೆ ಗೊತ್ತಿಲ್ಲ. ಆಗದಿಂದ ಮೇಲೆ ಹಿಡಿದು ಕೂತಿದ್ದಾರೆ. ನಮ್ಮಲ್ಲಿ ಅವರೇ ಬೆಂಕಿ ಹಾಕೋದು. ಎಂತ ನೀರು ಬಿಸಿ ಆದರೆ ಸಾಕು. ಎಂತ ಒಂದು ಸ್ಟೈಲಲ್ಲಿ ಬೆಂಕಿ ಹಾಕ್ತಾರೆ ನಂಗೆ ಗೊತ್ತಿಲ್ಲಪ್ಪ ಇದು. ನನಗೆ ಈಗೆಲ್ಲ ಬೆಂಕಿ ಹಾಕ್ಲಿಕ್ಕೆ ಬರುವುದಿಲ್ಲ. ಕೂತಿದ್ದಾನೆ, ಯಾಕಂದ್ರೆ ಯಾರಾದ್ರೂ ಕೊಡ್ತಾರೆ ಅಂತ ಬೊಂಡ. ಮೊದಲು ಯಾರು ಹೀಗೆ ಇದ್ರು, ಪಡಿ ಇದ್ದ ಅನಿಸ್ತದೆ. ಟಿಂಕಿಗೆ ಉಪದ್ರ ಮಾಡ್ತಿದ್ರು. ರಿಂಕಿ ಕೂರ. ಮೊನ್ನೆ ನನ್ನ ವ್ಲಾಗಲ್ಲಿ ನೋಡಿದ್ರಿ ಅಲ್ಲ, ನನ್ನ ಅತ್ತಿಗೆ ಸಾಂಗ್ ಹಾಡ್ತಾರೆ ಸಿಂಗರ್ ಅಂತ ಹೇಳಿ. ನಾನು ನಿಮಗೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಅವರದ್ದು ಹೊಸ ಸಾಂಗ್ ಒಂದು ಆಗಸ್ಟ್ 10ಗೆ ರಿಲೀಸ್ ಆಗ್ತಾ ಉಂಟು. ಹಾಗೆ ಅವರ ಚಾನಲಲ್ಲಿ ಬರ್ತದೆ. ಅವರದ್ದು ಸಾಂಗ್ ಇದೊಂದು ಸಣ್ಣ ಕ್ಲಿಪ್ ನಾನು ನಿಮಗೆ ಹಾಕ್ತಾ ಇದ್ದೇನೆ. ಹಾಗೆ ಅವರ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹರಿ ಸುಂದರ ನಂದ ಮುಕುಂದ